ನಮ್ಮ ಊರಿಂದ ಹಾಸನ್ ಫ್ಯಾಮಿಲಿ ಇಡೀ ತಂಡ ಎಲ್ಲ ನಮ್ಮ ಮನೆಗೆ ಬರ್ತಿದೆ. ನಾನು ಮಾಡ್ತಾ ಇದ್ದೀನಿ. ಪಾಪ ನಮ್ಮಮ್ಮ ಪಾಪ ದೂರದಿಂದ ನಮ್ಮ ತಂಗಿ ಬಂದಿದ್ದಾಳೆ, ಅವಳಿಗೊಂದು ಗಿಫ್ಟ್ ಕೊಡ್ತೀನಿ. ಹಾಯ್ ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವಾಗ ಎಷ್ಟು ಗೊತ್ತಾ, ಟೈಮ್ ಒಂದು 5:30. ಸಡನ್ ಆಗಿ ವ್ಲಾಗ್ ಏನು ಗೊತ್ತಾ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ನಮ್ಮ ಊರಿಂದ ಹಾಸನ್ ಫ್ಯಾಮಿಲಿ ಇಡೀ ತಂಡ ಎಲ್ಲ ನಮ್ಮ ಮನೆಗೆ ಬರ್ತಿದೆ. ಅವ್ರಿಗೆ ಒಂಚೂರು ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಏನಾದರೂ ಒಂದು ಸ್ನೇಕ್ ಪ್ರ್ಯಾಂಕ್ ಇರ್ಬೋದು, ಇಲ್ಲಾಂದ್ರೆ ಒಂದು ಪ್ರ್ಯಾಂಕ್, ಇನ್ನೊಂದು ಪ್ರ್ಯಾಂಕ್ ಬಾಕಿ ಇದೆ. ಅದನ್ನ ಯಾಕೆ ನಾವು ಇವ್ರ ಮುಂದೆ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಪ್ರ್ಯಾಂಕ್ ವಿಡಿಯೋ ಸಕ್ಸಸ್ಫುಲ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ಐ ಟ್ರೈ ಮೈ ಬೆಸ್ಟ್ ಪ್ರ್ಯಾಂಕ್ ವಿಡಿಯೋ ಆಗೋದಕ್ಕೆ. ನನ್ನ ಜೊತೆ ನನ್ನ ಸಪೋರ್ಟಿಗೆ ಮರಿ ಮನೆಗೆ ಹೋಗಲಿ, ಇವಾಗ ಮನೆಗೆ ಹೋಗ ಮನೆಗೆ ನಾನೇ ಅಂತೆ ಹೋಗ ಮನೆಗೆ. ಸೊ ಅವ್ರೀಗ ಇನ್ನ ಒಂದು 10-15 ನಿಮಿಷ ಬರ್ತಾರಂತೆ, ಅದಕ್ಕೆ ಈಗ ಪಟ್ಟಂತ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನಮಸ್ಕಾರ ಮದರ್ ಇಂಡಿಯಾ, ನಮಸ್ತೆ. ಇವತ್ತು ಎಷ್ಟು ಜನ ಬರ್ತಾರೆ? 10 ಜನ ತಾನೆ? 15 ಜನ ಬರ್ತಾವ್ರೆ. ಇವನೇನು ಹೆಲ್ಪಿಂಗ್ ಇಲ್ಲ, ಎಲ್ಲ ಮಾಡಿ ಸಾಕಾಗಿ 5:30ಗೆ ನಾನೇನೋ ನನ್ನ ಬಗ್ಗೆ ಹೊಗಳ್ತಾರೆ ಅಂದ್ರೆ ಕಂಪ್ಲೇಂಟ್ ಹೇಳ್ತಾರೆ. ಇದು ಯಾವ ಸೀಮೆ ನ್ಯಾಯ ಇದು? ಓಕೆ, ಇವಾಗ ಏನಾದ್ರು ಒಂದು ಶುರು ಮಾಡೋಣ, ಪ್ರ್ಯಾಂಕ್ ಒಂದ್ಸಲ ಟ್ರೈ ಮಾಡೋಣ. ಅಂಡ್ ಒಂದು ಸ್ವಲ್ಪ ಎಡಿಟಿಂಗ್ ಬ್ಲಾಕ್ ಇದೆ, ಅದನ್ನ ಯಾವಾಗ ಏನ್ ಮಾಡೋದು ಗೊತ್ತಿಲ್ಲ. ಲೆಟ್ಸ್ ಸಿ. ಬಟ್ ಅದಕ್ಕೂ ಮುಂಚೆ ಫಸ್ಟ್ ಪ್ಲಾನ್ ಮಾಡ್ಕೋಬೇಡ. ಈಗ ಬೇಕಾಗಿರೋ ಐಟಮ್ನ ಲಾಸ್ಟ್ ಒಂದು ಪ್ರ್ಯಾಂಕ್, ಒಂದೇ ಒಂದು ಪ್ರ್ಯಾಂಕ್ ಬಾಕಿ ಇದೆ, ಅದೊಂದು ಇಟ್ಕೊಂಡಿದ್ದೀನಿ. ಇವತ್ತು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಇವತ್ತು ಅದನ್ನ ಇವ್ರಿಗೂ ಗೊತ್ತಿಲ್ಲ, ಲೆಟ್ಸ್ ಸಿ ಏನಾಗುತ್ತೆ ಅಂತ. ನನ್ನ ಕೊನೆಯ ಪ್ರ್ಯಾಂಕು ಎಲ್ಲಿಟ್ಟಿದ್ದೆ, ಎಲ್ಲಿ 3 ಐಟಮ್ನ ಎಲ್ಲಿ ಬಚ್ಚಿಟ್ಟಿದ್ದೆ ಅಂತ ತೋರಿಸೋ ಸಮಯ ಈ ಒಂದು ಬ್ಯಾಗ್ ಅಲ್ಲಿ ನಾನು ಎಲ್ಲಾನು ಇಟ್ಟಿದ್ದೆ. ಸೊ ಅಟಮ್ ಬಾಂಬ್ ಆಗಿರ್ಬೋದು, ಸ್ನೇಕ್ ಆಗಿರ್ಬೋದು, ಎಲ್ಲಾನು ಆಗಿದೆ. ಅಂಡ್ ಅಟ್ ಲಾಸ್ಟ್ ಫೈನಲ್ ಒಂದೇ ಒಂದಿದೆ, ಅದನ್ನ ಇವಾಗ ಓಪನ್ ಮಾಡಿ ಯೂಸ್ ಮಾಡುವ. ಇವತ್ತು ಸ್ನೇಕ್ ಪ್ರ್ಯಾಂಕ್ ಜೊತೆಗೆ ನಾನು ಮಾಡಕ್ ಹೋಗ್ತಿರೋದು ಯಾವುದು ಅಂದ್ರೆ ಇದೆ. ಇದನ್ನ ಪ್ರ್ಯಾಂಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಯಾವ ತರ ಏನ್ ಮಾಡೋದು ಅಂತ ಐಡಿಯಾ ಇಲ್ಲ, ನಮ್ಗೆ ಗೊತ್ತಲ್ಲ. ನಾವು ಪ್ರ್ಯಾಂಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ತಾ ಇದೀವಿ ಅಷ್ಟೇ. ಇವಾಗ ಎಕ್ಸಿಕ್ಯೂಟ್ ಮಾಡುವ ಸಮಯ. ಅದ್ರ ಜೊತೆಗೆ ಈ ಒಂದು ಸ್ನೇಕ್ ಪ್ರ್ಯಾಂಕ್ ನಾನು ಮಾಡ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲಪ್ಪ, ನನ್ನ ಪ್ರ್ಯಾಂಕ್ ಅಲ್ಲಿ ಫಸ್ಟ್ ಬಲಿಕಬೇಕಂದ್ರೆ ನಮ್ಮ ಅಮ್ಮನೇ. ಸುದೀಪ್, ನಾನು ಏನು ಇಂಟ್ರೆಸ್ಟ್, ನಾನು ನಾಯಿ ನೋಡ್ತಾ ಇದ್ದೆ ಸುದೀಪ. ಅದು ಇಂಟ್ರೆಸ್ಟ್ ಗೈಸ್, ಅದೇನೋ ಗೊತ್ತಿಲ್ಲಪ್ಪ, ಒಂದು ಪ್ರ್ಯಾಂಕ್ ಶುರು ಮಾಡ್ಬೇಕಾದ್ರೆ ನಮ್ಮ ಅಮ್ಮ ಇಂದ ಸ್ಟಾರ್ಟ್ ಮಾಡಿದ್ರೆ ಒಂಥರ ಭರ್ಜರಿ ಸಕ್ಸಸ್ ಪ್ರ್ಯಾಂಕ್ ಆಗುತ್ತೆ. ನಮ್ಮ ಹಾಸನ್ ತಂಡ, ಹಾಸನ್ ಫ್ಯಾಮಿಲಿಗೆ ಫುಲ್ ಪ್ರ್ಯಾಂಕ್ ಮಾಡೋದೇ ನನ್ನ ಕರ್ತವ್ಯ ಇವತ್ತು. ಲೆಟ್ಸ್ ಟ್ರೈ ಮೈ ಬೆಸ್ಟ್. ಗೈಸ್, ಒಂದು ಗಿಫ್ಟ್ ನಾನು ಆಂಟಿ ಅಥವಾ ಜಾನು ಕೊಡ್ಬೇಕು ಅನ್ಕೊಂಡಿದೀನಿ. ಆಂಟಿ ಇದ್ದೀರಾ? ಆಯ್ತು, ಹಂಗೆ ಅನ್ಕೊಳ್ಳಿ. ಒಂದು ಗಿಫ್ಟ್ ಕೊಡ್ತೀನಿ, ಇಸ್ಕೋಬೇಕು. ನೀವು ಏನೋ ಕೊಡ್ತೀರಿ, ಇಸ್ಕೋಬೇಕಾ? ಸುದೀಪ್ ಏನು ಆಗಲ್ಲ ತಾನೆ? ಏನು ಆಗಲ್ಲ ಆಂಟಿ. 3, 2, 1 ಸ್ಟಾರ್ಟ್. ಇನ್ನೊಂದ್ಸರಿ ಕೊಡ್ತೀನಿ. ಏನಿಲ್ಲ, ಬೇಡ, ಆಂಟಿಗೆ ಕೊಡ್ತೀನಿ. ಇವಾಗ ಏನೋ ಮಾಡ್ತೀಯಾ? ಏನಿಲ್ಲ ಆಂಟಿ, ಇದ್ದೀರ ನಾನೇ ಕಳ್ಸಿದೆ. ಇಲ್ಲ, ನಮ್ಮ ಅಮ್ಮಗೆ ಹೇಳಿಲ್ಲ. ಇನ್ನೂ ನಮ್ಮಮ್ಮ ನಿಮ್ದೇ ಫಸ್ಟ್ ಪ್ರ್ಯಾಂಕ್ ಇದು ಮಾಡ್ತಾರದು. ನಿಂಗೊಂದು ಗಿಫ್ಟ್ ಕೊಡ್ತೀನಿ ಬಾ. 2 ಕೈ ಹಿಡಿಬೇಕು, 2 ಕೈ. ಹೌದಾ ಆಂಟಿ? ಸೂಪರ್ ಆಂಟಿ, ಸೂಪರ್ ಸ್ಟ್ರಾಂಗ್ ಆಗಿದ್ರಿ ಈಗ. ಥ್ಯಾಂಕ್ ಯು ಸಕ್ಸಸ್ಫುಲಿ ಪ್ರ್ಯಾಂಕ್ ಆಂಟಿ. ಥ್ಯಾಂಕ್ ಯು. ಅಂದ್ರೆ ಎದುರ್ಕೊಂಡ್ರಲ್ಲ ಅಷ್ಟೇ ಸಾಕಂಟಿ. ಒಂದು ಎದುರ್ಕೊಂಡಿರ್ತೀವಲ್ಲ ಅದೊಂದು ಖುಷಿ. ಏನ್ ಮಾಡ್ತಾ ಇದೀರಾ? ನೀನ್ ಯಾಕೆ ಕ್ಯಾಪ್ಚರ್ ಮಾಡ್ತಿರ್ಬೋದು? ನಾನು ಇಟ್ಟಿದ್ದೀನಿ. ಅಯ್ಯೋ ದೇವ್ರೆ, ನನ್ನ ಮೊಬೈಲು, ಯಪ್ಪ, ನನ್ನ ಮೊಬೈಲು ಜಸ್ಟ್ ಮಿಸ್ ಆಗ್ಬಿಟ್ಟಿಪ್ಪ. ನನ್ನ ಮೊಬೈಲು ಜಸ್ಟ್ ಮಿಸ್ ಬಿದ್ದೋಗ್ತಿತ್ತು. ಎಷ್ಟು ಜಸ್ಟ್ ಮಿಸ್, ನನ್ನ ಮೊಬೈಲ್ ಹೋಯ್ತಿತ್ತು. ಹಿಡ್ಕೊ, ಹಂಗೆ ಪರವಾಗಿಲ್ಲ. ಇಟ್ಸ್ ರಬ್ಬರ್ ಅಷ್ಟೇ, ರಬ್ಬರ್.
ಗೈಸ್ ನಾನು ಡೈರೆಕ್ಟ್ ನಮ್ಮ ಅಮ್ಮಗೆ ಮಾಡ್ಬೋದಿತ್ತು, ಬಟ್ ನಮ್ಮ ಅಮ್ಮ ತುಂಬಾ ಹೆದರ್ಕೋತಾರೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರನೇ ಫಸ್ಟ್ ಭವಿತಾಗೆ ಟ್ರೈ ಮಾಡ್ಬಿಟ್ಟೆ. ಯಾಕಂದ್ರೆ ಅಲ್ಲಿಂದ ಗೊತ್ತಾದಾಗ ಒಂದ್ ಸ್ವಲ್ಪ ಅವ್ರು ಹೆದರ್ಕೋತಾರಲ್ವಾ, ಅದು ಸಾಕು. ಫುಲ್ ಎದುರಿಸ್ಬಿಟ್ರೆ ಆಮೇಲೆ ಯಾಕೆ ಮೊದ್ಲೇ ಇವಾಗ ಮತ್ತೆ ಸ್ನೇಕ್ ಪ್ರ್ಯಾಂಕ್ ಆದ್ರು ಮತ್ತೆ ಆದ್ರು ಬಡ 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 ಸಾಕು ನಮ್ಮಮ್ಮ ಹೆದರ್ಕೊಂಡ್ರು. ಪಾಪ ನಮ್ಮಮ್ಮ ಏನೋ ಗೊತ್ತಿಲ್ಲಪ್ಪ, ನನ್ನ ಪ್ರ್ಯಾಂಕ್ ಎಲ್ಲ ಫಸ್ಟ್ ನಮ್ಮ ಅಮ್ಮಿಂದಲೇ ಸ್ಟಾರ್ಟ್ ಆಗುತ್ತೆ. ನನಗೆ ಅದು ಇರೋದೇ ಇಲ್ಲ ಮೈಂಡಲ್ಲಿ. ಏನೋ ನಮಗೆ 108 ಚಿಂತೆ ಇರುತ್ತೆ, ಇವ್ ನಂಗೆ ಒಂದೇ ಚಿಂತೆಲಿ ಇರ್ತೀನಿ. ಹಂಗಾಗಿ ಏನೋ ಥಿಂಕ್ ಮಾಡ್ತಾ ಇರ್ತೀನಿ, ಬಂದು ಹಿಂಗೆ ಆಗ್ತಾ ಅಷ್ಟೇ ನಾನು. ಅದಕ್ಕೆ ಡೈರೆಕ್ಟ್ ನಿನ್ ಮೇಲೆ ಹಾಕಿಲ್ಲ, ನಾನು ಫಸ್ಟ್ ಭವಿತಾ ಮೇಲೆ ಅದಕ್ಕೆ ಹಾಕಿದ್ ನಾನು. ಗೈಸ್ ನಾನು ಬುಜ್ಜಿಗೊಂದು ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದೀನಿ. ಗಣ್ಮುಚ್ಕೊ, ಕೈ ಎಡ್ ಮುಂದೆ ಇಡು. ನಮ್ಮ ಚೋಟಮ್ಮರಿಗೆ ಇವತ್ತು ಫಸ್ಟ್ ಟೈಮ್ ಗಿಫ್ಟ್, ಅಂದ್ರೆ ಫಸ್ಟ್ ಅಲ್ಲ 2ನೇ ಸರಿ, ಮೇ ಬಿ 3ನೇ ಸರಿ ಗಿಫ್ಟ್ ಕೊಡ್ತಿರ್ಬೇಕು. ಇದು ಒಂದು 4ನೇ ಸಲ ಅನ್ಕೊಳ್ಳೋಣ. ಆಯ್ತು ನೋಡಪ್ಪ. ಗೈಸ್ ನಮ್ಮ ಇಡೀ ತಂಡ ಬಂದ್ಬಿಟ್ಟವ್ರೆ ನೋಡಿ, ಹೆಂಗೆ ಇಳ್ಕೊಂಡ್ ಬರ್ತಾರ. ಹಂಗೆ ಒಬ್ಬೊಬ್ರೆ ಬರ್ತಾರೆ ನೋಡಿ. ಈಗ ನನಗೆ ನಮ್ಮ ಅಮ್ಮನ್ ನೋಡ್ದಾಗೆಲ್ಲ ಪ್ರ್ಯಾಂಕ್ ಮಾಡ್ಬೇಕು ಅನ್ಸುತ್ತೆ, ಬಟ್ ಆದ್ರೂ ಅವ್ರನ್ನ ನೋಡ್ತಿದ್ರೆ ಮುಗ್ಧ ಮನಸ್ಸು, ಅವ್ರು ಎಷ್ಟು ಎದುರ್ಕೋತಾರ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಮಾಡಕ್ ಹೋಗಲ್ಲ ಜಾಸ್ತಿ. ಬಂದ್ರು ಹಲೋ, ಯಾರಿದು? ನಿಮ್ಮ ಹೆಸರೇನು? ಮನೆಗೆ ಹೋಗ್ ಮತ್ತೆ ಬರ್ಬೇಕು. ಇವರು ನಮ್ಮ ಅಕ್ಕ. ಅತ್ತೆ ಬನ್ನಿ. ಓ ನಮ್ಮ ಅತ್ತೆ ಬಂದ್ರು. ಇವರು ಮೊದಲನೇ ದೊಡ್ಡಮ್ಮ. ಬರ್ಬೇಕು ನಮ್ಮ ಮನೆಗೆ. ಇವರು 2ನೇ ದೊಡ್ಡಮ್ಮ. ಓಲಾ ಇವರೇ ಬಂದಂಗೆ ಪಾಪ ಫಸ್ಟ್ ನೋಡ್ತಿರೋದೇ ಟಿವಿ. ಪಾಪ ಬಂದಂಗೆ ಎಲ್ರು ಟಿವಿ ನೋಡ್ತಾರೆ, ದೊಡ್ಡ ಟಿವಿ. ಗೈಸ್ ನಮ್ಮ ಮನೆಗೆ ನಮ್ಮ ತಂಗಿ, ಅಚ್ಚೆ ಮಗಳು, ಅಣ್ಣ ಎಲ್ಲ ಬಂದಿದ್ದಾರೆ. ಹಲೋ. ಮೋಸ ಮಾಡ್ಬಿಟ್ಟೆ ನೀನು. ಹೇಳ್ತೀನಿ ಇರೋ ನಿಮಿಷ. ನಮ್ಮ ಅಣ್ಣ ಮೋಸ ಮಾಡ್ಬಿಟ್ಟ. ಏಯ್ ರಸ್ಕಲ್, ವಾಟ್ಸಪ್ ತಂಗಿ ಅನ್ಸ್ಕೊಳ, ನನ್ ತಂಗಿ. ಎಲ್ಲ ಇನ್ನೊಬ್ಳು ರಾಣಿ, ನೀನು ಮೋಸ ಮಾಡ್ಬಿಟ್ಟೆ. ಮಾಯು ಮೋಸ ಮಾಡೋದು ಕಣಮ್ಮ. ನನ್ ಕಡೆ ಬರೋದ್ ಬಿಟ್ಬಿಟ್ಟು ಹೋಗಿ ನಮ್ಮ ಅಣ್ಣ ಮದುವೆ ಆಗೋಳ್ ಕಣಮ್ಮ. ಮೋಸ ಇದೆ. ಪಾಪ ದೂರದಿಂದ ನಮ್ ತಂಗಿ ಬಂದಿದ್ದಾಳೆ, ಅವಳಿಗೊಂದು ಗಿಫ್ಟ್ ಕೊಡ್ತೀನಿ. ನಮ್ಮ ಅಣ್ಣ ಏನ್ ಗೊತ್ತಾ ಮೋಸ ಮಾಡಿರೋದು? ರಾಣಿನ ಆರ್ಸ್ಕೊಂಡು ಹೋಗ್ಬಿಟ್ಟಿದ್ಯಾ. ಅದೇ ಮೋಸ ಮಾಡಿರೋದು, ಅದೇ ಮೋಸ ಇದು ನೋಡಿ. ನಮ್ಮ ಅತ್ತೆ ಮಗಳು ಅವ್ರ ಅಮ್ಮ ಬಂದ್ಬಿಟ್ಟು ಇವರು ಮೋಸ ಮಾಡೋರು. ನನಗೆ ಕೊಡೋದ್ ಬಿಟ್ಟು ನಮ್ಮ ಅಣ್ಣ ಕೊಟ್ಟವ್ರೆ. ಅವಮಾನ ಇದು. ಗೈಸ್ ನಾನು ಪಟ್ ಅಂತ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಒಟ್ಟೊಟ್ಟಿಗೆ ಕೂತ್ಕೊಂಡವ್ರೆ. ಸೊ ಅದಕ್ಕೋಸ್ಕರ ನಾನು ಪಟ್ ಅಂತ ಮಾಡೋಕ್ಕಾಗಲ್ಲ. ಏನು ಮಾಡ್ತೀನಿ, ಆಸ್ ಇಟ್ ಈಸ್ ಡೈಲಿ ವ್ಲಾಗ್ ಇರುತ್ತಲ್ಲ, ಡೈಲಿ ವ್ಲಾಗ್ ತಾನೇ ಕಂಟಿನ್ಯೂ ಮಾಡಿ ಒಂದು ಸ್ವಲ್ಪ ಬಿಟ್ಟು ಪ್ರ್ಯಾಂಕ್ ಮಾಡೋಣ. ಇದು ಬೆಸ್ಟ್, ಯಾಕಂದ್ರೆ ಒಂದೇ ಸಲ ಮಾಡೋಕ್ಕೋರೆ ಎಲ್ಲರೂ ಅಲರ್ಟ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಬಿಟ್ಟು ಮಾಡೋಣ. ಬಾಯ್ಲಿ ಮರಿ ಏನೋ ಕೇಳ್ತಾರೆ ನೋಡು. 20K ಪಾರ್ಟಿಯಲ್ಲಿ ಬರ್ಬೇಕಿತ್ತು. ನಮ್ಗೆ ಗೊತ್ತು, ವಿಡಿಯೋ ನೋಡ್ಬಿಟ್ಟು ಹೇಳಿ ಲೋಗ ಹೇಳ ಐತೆ ಅಂತ ಹೇಳು. ನನಗೆ ಗೊತ್ತಿಲ್ವಲ್ಲಮ್ಮ. ಪಶಿಂದ ನಂಗೆ ಗೊತ್ತಿಲ್ಲ, ನನಗೆ ಇವೆಲ್ಲ ಗೊತ್ತಾಗಿದ್ದು. ನನಗೆ ಹೇಳಿ ಇನ್ನೊಂದ್ಸರಿ ಹೇಳು. ಮದುವೆ ವಾರ್ಷಿಕೋತ್ಸವ. ಆಮೇಲೆ ಗೈಸ್ ಅಪ್ಪ ಬಿಸ್ಕೆಟ್ ತಂದವ್ರಂತೆ, ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲೊಂದು ಬಿಸ್ಕೆಟ್ ಇದೆ, ಆ ಬಿಸ್ಕೆಟ್ ಪ್ಯಾಕ್ ಓಪನ್ ಮಾಡಿ ಇದರಲ್ಲಿ ಒಂದು ಪ್ಯಾಕ್ನ ಪೂರ್ತಿ ಓಪನ್ ಮಾಡಿ ಇದೊಳಗೆ ಹಾಕ್ತೀನಿ. ಇನ್ನೊಂದು ಪ್ಯಾಕ್ ಕೊಡ್ಬೋಬ, ಓಪನ್ ಮಾಡ್ಬೋಬ. ಒಂದು ಪ್ಯಾಕ್ ಓಪನ್ ಮಾಡು, ಒಂದು ಪ್ಯಾಕ್ ಓಪನ್ ಮಾಡಿ ಫುಲ್ ಹಾಕು. ಇನ್ನೊಂದು ಪ್ಯಾಕ್ ಅರ್ಧ ಬಿಸ್ಕೆಟ್ ಕೆಳಗಡೆ ಹಾಕಿ ಅರ್ಧ ಅಲ್ಲೇ ಬಿಡು. ಈ ಬಿಸ್ಕೆಟ್ ಒಳಗಡೆ ಒಂದು ಜಿರಳೆ ಹಾಕೋಣ. ಯಾರು ತಗೋತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದೊಂದು ಹಾಕಿದ್ದೀನಿ. ಓಕೆನಾ?
ಇವಾಗ ಬಿಸ್ಕೆಟ್ ಕೊಡ್ತಾ ಇದ್ದೀನಿ, ಯಾರಿಗೆ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದೊಂದೇ ಈಗ ಬಿಸ್ಕೆಟ್ ಎಲ್ಲರೂ ತಿಂತಾರೆ. ಅಯ್ಯೋ ಬಿಸ್ಕೆಟ್ ಬೇಡ ಅಂದ್ರೆ ಹೇಳು. ಇಲ್ಲ ಅದು ಇತ್ತು, ಈ ಪ್ಯಾಕಲ್ಲಿ ಇತ್ತು, ಅದನ್ನೆಲ್ಲ ಅವ್ರಿಗೆ ಕೊಡ್ತೀನಿ ನಾನು. ಪ್ಯಾಕಲ್ಲಿ ನೀರು ತಗೋದಡಮ್ಮ. ತಾಳ ದಡಮ ಹಿಡ್ಕೊದಮ್ಮ. ಎಲ್ಲ ಅಲರ್ಟ್ ಆಗ್ಬಿಟ್ಟವ್ರು, ಎಲ್ಲ ಅಲರ್ಟ್ ಆಗ್ಬಿಟ್ಟವ್ರು. ನೀನು ಹಿಡ್ಕೋತೀಯ? ಅಯ್ಯೋ ದಡಮ, ಒಂದ್ ನಿಮಿಷ ದಡಮ, ಒಂದ್ ನಿಮಿಷ ಇರದ್ರು, ನಿಮಿಷ ಅಲ್ಬೇಡ ಇರ. ಅಯ್ಯ ಒಂದ್ ನಿಮಿಷ ಇರ. ಇರ್ಲಿ ತಾ, ಇಟ್ಕೋದಡಮ್ಮ. ಅಯ್ಯೋ ದಡಮ್ಮ ಅಲ್ಲೇ ಐತೆ, ಅದಲ್ಲೇ. ಇವ್ರು ಯಾರೋ ನನ್ನ ಬ್ಲಾಗ್ ಎಲ್ಲ ಮಾಡ್ತವ್ರಿ ಇಲ್ಲಿ. ಒಂದ್ ನಿಮಿಷ ಇರೋ, ಸಮಾಧಾನ. ಆಮ ಸುಮ್ಮನೆ ಮತ್ತೆ ಸಾರಿ ಕೇಳುದು. ಇವ್ರಿಬ್ರು ಜಾಸ್ತಿ ಭಯ ಪಡ್ತಾರ ಪಾಪ. ಅಯ್ಯೋ ಏನಿಲ್ಲ ದೊಡಮ್ಮ, ಅದು ಇಬ್ರು ದೊಡ್ಡಮ್ಮಂದಿರ್ ಮಾತ್ರ ಎದ್ಕೋತವ್ರೆ. ಆಮೇಲೆ ಅತ್ತೆ ನಮಸ್ಕಾರ. ಗೈಸು, ನಾನು ಪ್ರ್ಯಾಂಕ್ ಮಾಡೋ ವಿಡಿಯೋ ಇವ್ರಿಗೆ ಗೊತ್ತು, ನನ್ನ ತಂಗಿಗೆ ಗೊತ್ತು, ಮತ್ತೆ ಮೀನಕ್ಕ ಗೊತ್ತು. ಇಷ್ಟು ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ಇವರು ಪ್ರ್ಯಾಂಕ್ ಆಗ್ತಿಲ್ಲ. ಇಲ್ಲ ಅಂದಿದ್ರೆ ಆಗ್ತಿದ್ರು. ಆದ್ರೂ ಚೆನ್ನಾಗೈತಿ ದೊಡ್ಡಮ್ಮ ಆಡ್ಸಕ್ಕೆ ನಿಮ್ಗೆ. ದೊಡ್ಡಮ್ಮ ಒಂದೇ ಒಂದ್ಸಲ ದೊಡ್ಡಮ್ಮ ಹಿಂಗೆ ಕತ್ಕ ದೊಡ್ಡಮ್ಮ ಸಾಕು. ಯಪ್ಪೋ ಸ್ವಾಮಿ, ದೊಡ್ಡಮ್ಮ ಒಂದೇ ಒಂದ್ಸಲ ದೊಡ್ಡಮ್ಮ ಕ್ಯಾಚ್ ಇಟ್ಕೊಳ್ಳಿ. ಡಿಸ್ಕಷನ್ ಮಾಡ್ತವ್ರೆ. ಏನ್ ಅತ್ತೆ ಜಾಸ್ತಿ ಮಾತಾಡ್ತಾ ಇದ್ರತ್ತೆ ನೀವು. ನೀವು ಜಾಸ್ತಿ ಮಾತಾಡ್ತಾ ಇದ್ರತ್ತೆ. ಜಾಸ್ತಿ ಮಾತಾಡ್ತಿದ್ರತ್ತೆ. ನನ್ನ ಬ್ಲಾಗ್ನ ಹಾಳು ಮಾಡಕ್ಕೆ ಬೋತು ಅನ್ಕಣಮ್ಮ ಅವನು. ಸುಮ್ಮನೆ ಮತ್ತೆ ಅಳ್ತಾ ಇದ್ದೀರಾ? ಅಳಿ ಮತ್ತೆ ಒಂದೇ ಸಲ ಅಳಿ. ಅಮ್ಮ ಇವ್ ಬಾಯಿ ಮುಸಮ್ಮ ಒಂದು ಲಾಸ್ಟ್ ಇಸ್ಕೊ ಅಂತ ಹೇಳ್ಬಿಡ್ತಾಳಮ್ಮ. ಇಸ್ಕೊ ಅಂತ ಹೇಳ್ಬಿಟ್ಟ ನೀನು. ಇಸ್ಕೊಂಬೇಡಿ ಅಂತೇಳಿ ಹೇಳಿ, ಇಸ್ಕೊಂಬೇಡಿ ಅಂತೇಳಿ. ನೋಡಿ ಹಿಂಗೆ ನೋಡಿ ಡೈರೆಕ್ಟ್ ಆಗಿ. ಅಯ್ಯೋ ನೋಡಿ ದೊಡ್ಡಮ್ಮ ಪ್ಲಾಸ್ಟಿಕ್. ಈಗ ನೋಡಿ, ಈಗ ಮುಟ್ಟಿ ಏನಾಗಲ್ಲ ಪ್ಲಾಸ್ಟಿಕ್. ದೊಡ್ಡಮ್ಮ ಪ್ಲಾಸ್ಟಿಕ್ ರಿಯಲ್ ಇಲ್ಲ ನೋಡಿ, ಪ್ಲಾಸ್ಟಿಕ್ ಅಲ್ಲ. ಇಲ್ಲಿ ಮುಚ್ಚಿ ಎಲ್ಲಾರು ಅಲ್ಲ, ಅಲ್ಲೇನು ಇಲ್ಲ. ಇಲ್ಲಿ ಮುಟ್ರೆ ಭಯ ಹೋಗುತ್ತೇನೋ ಅಂತ ಅಷ್ಟೇ. ಕೆಳಗ್ ಬಿಟ್ಟು ಟ್ರಯಲ್ ನೋಡ್ತವ್ರ ಇಲ್ಲಿ ಹೆಂಗೈತೆ ಅಂತ. ಯೋಗಣ ಮಾಡಿದ್ದು ಓಯ್ ಜೋರಾಗೆ ಹೆಸರು ಕಡಬ ಎಷ್ಟೇ ಬಿಟ್ರೆ ಹಂಗೆ. ಅಲ್ಲಿ ನೋಡಿ ದೊಡ್ಡಮ್ಮ ಹೆಂಗೆ ಬಂದವ್ರೆ. ಗೈಸ್ ನಾನು ಸ್ಟಾರ್ಟಿಂಗ್ಗೆ ಫ್ಯಾಮಿಲಿ ಇವರು ಇಬ್ರು ದೊಡ್ಡಮ್ಮ ಅತ್ತೆಗೆ ಮಾಡಬೇಕಿತ್ತು. ಮಿಸ್ ಆಗಿ ಫಸ್ಟ್ ನನ್ನ ತಂಗಿಗೆ ಅತ್ತೆ ಮಗಳಿಗೆಲ್ಲ ಮಾಡಿಬಿಟ್ಟಿದ್ದೀನಿ. ಅವ್ರಿಗೆ ಗೊತ್ತು, ಮೇ ಬಿ ನೋಡಿರ್ತಾರೆ, ಬ್ಲಾಗ್ ಎಲ್ಲ ನೋಡಿರ್ತಾರೆ, ಅದಕ್ಕೋಸ್ಕರ ಹೆದರ್ಕೊಂಡಿಲ್ಲ. ಬಟ್ ಅದು ತುಂಬ ಚೆನ್ನಾಗಿತ್ತು, ಎಂಟರ್ಟೈನ್ಮೆಂಟ್ ಆಗಿತ್ತು. ಲೆಟ್ಸ್ ಸಿ ಇನ್ನೂ ಹೋಗ್ತಾ ಹೆಂಗೆ ಏನೇನು ಮಾಡ್ಬೋದು. ಇನ್ನೂ ಒಂದು ಪಲ್ಲಿ ಒಂದು ಬಾಕಿ ಇದೆ, ಅದನ್ನ ಏನಾದರೂ ಒಂದು ಮಾಡ್ಬೇಕಷ್ಟೇ. ನಮ್ಮ ಚೋಟ ಮರಿ ಎಂತ ಮೋಸ್ಕಾತಿ ಅಂದರೆ ಪಾಪ ಅವ್ರ ಅಮ್ಮಗೆ ಇವಳೇ ಐಡಿಯಾ ಕೊಡ್ತಾವಳೆ ಪ್ರ್ಯಾಂಕ್ ಮಾಡು ಅಂತ. ಏನ್ ಹೇಳೋದು, ಅವ್ರ ಅಮ್ಮಗೆ ಹೇಳ್ತಾಳಲ್ಲ ಗೈಸ್. ಯಪ್ಪ, ಈ ತರ ಹುಡುಗಿ ಎಲ್ಲೂ ಸಿಗಲ್ಲ. ಈ ತರ ಹುಡುಗಿ ಏನ ನಿಮ್ಮ ಅಮ್ಮಗೆ ಹೇಳ್ತಿಯಲ್ಲೋ? ಹೋಗಿ ನಿಮ್ಮ ಅಮ್ಮಗೆ ಪ್ರ್ಯಾಂಕ್ ಮಾಡು ಅಂತ ಐಡಿಯಾ ಕೊಡ್ತಿಯಲ್ಲೋ.
ಎಲ್ರು ಅಮ್ಮಂಗೂ ಮಾಡಕ್ ಹೋದಾಗ ಅಣ್ಣ ಪ್ಲೀಸ್ ಬೇಡ ಭಯ ಪಡ್ತಾನೆ ಅಂತ ಹೇಳಿದ್ರೆ ಮಾಡೋಕು ಅಂಚಲು ನೀನ್ ಎಂತೋಳು ಇರ್ಬೇಕು ಯಪ್ಪ ಇಂಥ ಮಗಳು ಓ ಶಟ್ ಇನ್ಮೇಲೆ ಇವ್ರ ಬ್ಲಾಗ್ ಅಕೌಂಟ್ ಎಲ್ಲ ಬಿಟ್ಬಿಡ್ತೀನಿ ನಾನು ಹೋಗಿ ಇವ್ರ ಅಮ್ಮಗೂ ಹೋಗಲಿ ಬೇಡ್ಕೋತಿದ್ದೆ ಅಂತ ಮಾಡ್ತೀನಿ ಗೈಸ್ ಯಾರಿಗಾದ್ರೂ ಕಮ್ಮಿ ರೇಟಲ್ಲಿ ಸೀರೆಗಳು ಬೇಕಂದ್ರೆ ನಮ್ಮ ಅಮ್ಮನ ಕಾಂಟ್ಯಾಕ್ಟ್ ಮಾಡಿ ಸೀರೆ ಮಾರ್ತವ್ರ ಇಲ್ಲಿ ಅಮ್ಮ ಎಷ್ಟು ಕೊಡ್ತೀಯಮ್ಮ ಗೈಸ್ ಇಷ್ಟೊಂದು ಸ್ಯಾರಿ ಏನಕ್ಕೆ ತಂದಿದ್ದಾರೆ ಅಂದ್ರೆ ಅರ್ಥ ಬಂದ್ಬಿಟ್ಟು ದಡಮ್ಮ ನೀವು ಒಂದ್ಸಲಿ ಬಂದಿರುತ್ತೆ ನಮ್ಮ ಮನೆಗೆ ಎಷ್ಟು ಸಲ ಬಂದಿರಾ 2 ಸಲ ಓಕೆ 2 ಸಲ ಬಂದವ್ರೆ ಈ ದೊಡ್ಡಮ್ಮ ಫಸ್ಟ್ ಟೈಮ್ ಬರ್ತಿರೋದು ನಮ್ಮ ಅತ್ತೆನೂ 2ನೇ ಸಲಿನಾ 1ನೇ ಸಲ ಆಮೇಲೆ ಇಷ್ಟು ಪೂರ್ತಿ ಸೊ 3 ಜನನು ಒಟ್ಟಿಗೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿರೋದು ನೀನಲ್ಲ ನೀನ್ ಇಗ್ನೋರ್ ಮಾಡ್ತೇನೆ ನೀನ್ ಹೋಗ್ ಸೈಡಿಗೆ ನೀನು ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು ಸೊ 3 ಜನನು ಒಟ್ಟಿಗೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು ಆಮೇಲೆ ನಮ್ಮ ಇದು ಯಾವ್ದೋ ಇದು ಮಂಗ್ಬಟ್ಟದ್ದು ಸೊ 3 ಜನನು ಫಸ್ಟ್ ಟೈಮ್ ಬಂದಿರೋದು ನಮ್ಮ ಮನೆಗೆ ಆಮೇಲೆ ನಮ್ಮ ಡ್ಯಾಡಿ ಮಮ್ಮಿದು 25ನೇ ವರ್ಷದ ಆನಿವರ್ಸರಿ ಜೊತೆಗೆ ಇವರು ಫಸ್ಟ್ ಟೈಮ್ ಬಂದಿರೋದಕ್ಕೇನೆ ಫುಲ್ ಸ್ಯಾರಿ ಕೊಡ್ತಾರೆ ಎಷ್ಟು ಸ್ಯಾರಿ ಮಮ್ಮ ಇವ್ರಿಗೊಂದ್ ಸ್ಯಾರಿ ಅತ್ತೆಗೊಂದ್ ಸ್ಯಾರಿ ನಮ್ಮ ಅಕ್ಕಗೊಂದ್ ಸ್ಯಾರಿ ನಮ್ಮ ತಂಗಿಗೊಂದ್ ಸ್ಯಾರಿ 7 ಸ್ಯಾರಿನಾ 2 ಓ ಶೆಟ್ ಸಾರಿ ರಾಣಿಗೊಂದು ಮತ್ತೆ ಇನ್ನೊಬ್ರು ಓಕೆ ಅವ್ರು ಅರ್ಪಿತಾ ಯಾ ಇಷ್ಟು ಇವಾಗಿನ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಏನಕ್ಕೆ ಈ ಸ್ಯಾರಿ ಕಲೆಕ್ಷನ್ ಏನೇನಕ್ಕಿದೆ ಅಂದ್ಬಿಟ್ಟು ಇವಾಗ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ ಮನೆಗೆ ಯಾರೇ ಬಂದ್ರು ಕೂಡ ಚಿಕನ್ ರಿಲೇಟೆಡ್ ಅಂತ ಏನಾದ್ರು ಮಾಡ್ಬೇಕಂದ್ರೆ ನಮ್ಮ ಡ್ಯಾಟಿನೇ ಮಾಡೋದು ಇವಾಗ ಕಬಾಬ್ ಮಾಡ್ತಾರೆ ಇದರಲ್ಲಿ ಬಿರಿಯಾನಿ ಇರಬೇಕು ಅಲ್ವೇನಪ್ಪ ಇದೇನೋ ಗ್ರೀನ್ ಚಿಕನ್ ಅಂತ ಮಾಡೋರೆ ವಾ ಇವತ್ತು ಭರ್ಜರಿ ಊಟ ಯಾರೇ ಒಬ್ರು ಫ್ಯಾಮಿಲಿ ದೊಡ್ಡ 3 ಫ್ಯಾಮಿಲಿ ಬಂತು ಅಂದ್ರೆ ಊಟ ಭರ್ಜರಿ ಊಟ ಇವತ್ತು ಗೈಸ್ ಬಿರಿಯಾನಿ ನೋಡಿ ಎಷ್ಟು ಮಾಡಿದರೆ ನಮ್ಮ ಲೆಫ್ಟ್ ರೈಟ್ ಮನೆ ಭವಿತ್ ಅವ್ರ ಮನೆಗೆ ನಮ್ಮ ಮನೆಗೆ ಬಂದಿರೋ 10 ಜನಕ್ಕೂ ಎಲ್ಲರಿಗೂ ಸೇರಿಸಿ ಅಲ್ವಪ್ಪ ಇಷ್ಟು ನಾವ್ ಯಾಕೆ ಬಿರಿಯಾನಿ ಓಪನ್ ಮಾಡಬಾರ್ದು ಬಿರಿಯಾನಿ ಹೋಟೆಲ್ ಗೈಸ್ ಅವ್ರಿಬ್ರನ್ನ ಇಲ್ಲಿರೋರು ಎಲ್ರಿಗೂ ಪರಿಚಯ ಮಾಡಿಸ್ತವ್ರೆ ವಾವ್ ಗೈಸ್ ನಮ್ ಮನೆಗೆ ಏನ್ ಇಷ್ಟೊಂದ್ ಜನ ಬರ್ತಾರೆ ಯಪ್ಪ ಮಾಮಿ ಮಾಮಿ ಇಷ್ಟೊಂದು ಹಬ್ಬ ಇವತ್ತು ಹಾಸನ ಹಬ್ಬ ಅಲ್ಲ ಬೆಂಗಳೂರು ಹಬ್ಬ ಇವತ್ತು ಬೆಂಗಳೂರು ಹಬ್ಬ ನಡೀತಿದೆ ಹಾಸನ ಹಬ್ಬ ಅಲ್ಲ ಇವಾಗ ಇಲ್ಲಿ ಇವರಿಬ್ರು ಕೂಡ ಬಂದವ್ರೆ ಇಲ್ಲೊಬ್ರು ಬಂದವ್ರೆ ಅಂಕಲ್ ಯಾರು ಕೊಡ್ಬೇಡಿ ಇಟ್ಕೊಳ್ಳಿ ಯಾರು ಕೊಡ್ಬೇಡಿ ಯಾಕೆ ಅಂಕಲ್ ಅಷ್ಟು ಭಯ ಬೀಳ್ತೀರಾ ಆಯ್ತು ಕಣ್ಮುಚ್ಚಿ ನಿಮ್ ಜೋಬಡಿಗೆ ಇಲ್ಲ ಬೇರೆ ಗೈಸ್ ಅಲ್ಲಿ ಕಂಪ್ಲೀಟ್ ಊಟ ಮಾಡ್ತವ್ರೆ ಅಂಡ್ ಯಪ್ಪ ವಾಯ್ಸು ನಾಯ್ಸು ಏನ್ ಕೊಟ ಅಂತವ್ರೆ ಅಂಡ್ ನನ್ಗೊಂದು ಎಡಿಟ್ ಇದೆ ಅದನ್ನ ಮುಗಿಸಿ ನಾಳೆ ಕೊಡ್ಬೇಕು ಸಾರಿ ಇವಾಗ ಕೊಡ್ಬೇಕು ಅವರಿಗೆ ಕೊಟ್ರೆ ನಾಳೆ ಒಂದು ಪೋಸ್ಟಿಂಗ್ ಆಗುತ್ತೆ ಅದಕ್ಕೋಸ್ಕರ ಅಂಡ್ ಅಲ್ಲಿ ಫುಲ್ ಹೆವಿ ನಾಯ್ಸ್ ಈಗ ನಾನು ಮಾತಾಡೋಕೆ ಹೋದ್ರೆ ಬ್ಯಾಕ್ ಗ್ರೌಂಡ್ ಇಂದ ತುಂಬಾ ವಾಯ್ಸ್ ಬರುತ್ತೆ ಅದಕ್ಕೆ ಒಂದ್ ಸ್ವಲ್ಪ ನೋಡ್ತಾ ಇದ್ದೀನಿ ಅದೆಲ್ಲ ಮಾತುಕತೆ ಮುಗಿಲಿ ಆರಾಮ ಆಗ್ಲಿ ಅವಾಗ ವಿಡಿಯೋ ಮಾಡೋಣ ಅಂತ ಇದ್ದೀನಿ ಇವಾಗ ಏನ್ ಎಡಿಟ್ ಇದೆಯೋ ಅದನ್ನ ಮುಗಿಸ್ಕೊಂಬೋಣ ಫಸ್ಟ್ ಗೈಸ್ ಬುಟ್ಟ ನಮ್ಮ ಅಣ್ಣ ಬುಟ್ಟ ಎಷ್ಟ್ ಚೆನ್ನಾಗ್ ಬುಟ್ಟ ಅಂದ್ರೆ ಧೀರಾ ತರ ಬುಟ್ಟಾನ ಏನ್ ಬಿಟ್ಟು ಹೇಳು ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಬುಟ್ಟ ರೂಮ್ ತುಂಬಾ ಹರಡೋಯ್ತು ಮಾಮ್ ಬುಟ್ಟ ಸರಿಯಾಗಿ ಬುಟ್ಟ ರಾಕೆಟ್ ಬಿಟ್ಟ ಕಣಮ್ಮ ಗೈಸ್ ಫೈನಲಿ ಒಂದು ವಿಡಿಯೋ ಎಲ್ಲ ಮುಗಿಸಿ ಆಯ್ತು ಅಂಡ್ ಎಡಿಟ್ ಹೇಳಿದ್ನಲ್ಲ ಅದೆಲ್ಲ ಮುಗಿಸಾಯ್ತು ಆದಷ್ಟು ನನ್ನ ಪ್ರಯತ್ನ ಮಾಡದೆ ಎಲ್ರಿಗೂ ಪ್ರ್ಯಾಂಕ್ ಮಾಡಕ್ಕೆ ಎಲ್ರು ಕೂಡ ಫುಲ್ ತಿಂದು ತೇಗಿ ಇವಾಗ ಮಲ್ಕೊಳಕ್ ಹೋಗ್ತಾರೆ ನಾನು ಈ ವಿಡಿಯೋನ ಎಂಡ್ ಮಾಡೋ ಸಮಯ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಂದ್ರೆ ನೆಕ್ಸ್ಟ್ ವಿಡಿಯೋ ನಾಳೆ ನಾವೆಲ್ಲರೂ ಫಂಕ್ಷನ್ಗೆ ಹೋಗ್ತಾ ಇದೀವಿ ಅಂಡ್ ಇನ್ನೊಂದು ಬೆಸ್ಟ್ ಪ್ಲೇಸ್ ಹೋಗ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಕೀಪ್ ಸಪೋರ್ಟಿಂಗ್ ಟೇಕ್ ಕೇರ್ ಲವ್ ಯು ಆಲ್ ಗೈಸ್ ಬಾಯ್